ಮೊದಲನೇ ಪ್ರಶ್ನೆ, ಯಾವ ಆಹಾರ ರೋಗ ನಿರೋಧಕ ಶಕ್ತಿಯನ್ನು ವೇಗವಾಗಿ ಹೆಚ್ಚಿಸುತ್ತದೆ? ಎ ಬೆಳ್ಳುಳ್ಳಿ, ಬಿ ಈರುಳ್ಳಿ, ಸಿ ಶುಂಠಿ, ಡಿ ಮೊಸರು. ಉತ್ತರ ಮೇಲಿನ ಎಲ್ಲವೂ. ಎರಡನೇ ಪ್ರಶ್ನೆ, ನೀರು ಕುಡಿಯುವುದರಿಂದ ಯಾವ ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ? ಎ ಮೂತ್ರಪಿಂಡ ಕಲ್ಲು, ಬಿ ರಕ್ತಹೀನತೆ, ಸಿ ಮಲಬದ್ಧತೆ, ಡಿ ಕಾಮಾಲೆ. ಉತ್ತರ ಎ ಮೂತ್ರಪಿಂಡದ ಕಲ್ಲು. ಮೂರನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಯಕೃತ್ ಆರೋಗ್ಯವಾಗಿರುತ್ತದೆ? ಎ ದ್ರಾಕ್ಷಿಗಳು, ಬಿ ಪಪ್ಪಾಯಿ, ಸಿ ಬಾಳೆಹಣ್ಣು, ಡಿ ದಾಳಿಂಬೆ. ಉತ್ತರ ಎ ದ್ರಾಕ್ಷಿಗಳು. ನಾಲ್ಕನೇ ಪ್ರಶ್ನೆ, ಸರಿಯಾಗಿ ನಿದ್ದೆ ಮಾಡದಿದ್ದರೆ ನಮ್ಮ ದೇಹದ ಯಾವ ಭಾಗ ದುರ್ಬಲವಾಗುತ್ತದೆ? ಎ ಮೆದುಳು, ಬಿ ಶ್ವಾಸಕೋಶ, ಸಿ ಹೊಟ್ಟೆ, ಡಿ ಮೂತ್ರಪಿಂಡ. ಉತ್ತರ ಎ ಮೆದುಳು. ಐದನೇ ಪ್ರಶ್ನೆ, ಯಾವ ತರಕಾರಿಯನ್ನು ನಿಯಮಿತವಾಗಿ ತಿನ್ನುವುದರಿಂದ ನಿಮ್ಮ ಒತ್ತಡ ಕಡಿಮೆ ಆಗುತ್ತದೆ? ಎ ಬಿಳಿ ಬದನೆ, ಬಿ ಬ್ರೊಕೊಲಿ, ಸಿ ಟೊಮಾಟೊ, ಡಿ ಕ್ಯಾರೆಟ್. ಉತ್ತರ ಬಿ ಬ್ರೊಕೊಲಿ. ಆರನೇ ಪ್ರಶ್ನೆ, ಚಹಾವನ್ನು ಮತ್ತೆ ಬಿಸಿ ಮಾಡಿದರೆ ದೇಹದಲ್ಲಿ ಯಾವ ಗಂಭೀರ ಕಾಯಿಲೆ ಉಂಟಾಗುತ್ತದೆ? ಎ ಹೃದಯ ರೋಗ, ಬಿ ಜೀರ್ಣಕಾರಿ ಸಮಸ್ಯೆ, ಸಿ ಕ್ಯಾನ್ಸರ್, ಡಿ ಮಧುಮೇಹ. ಉತ್ತರ ಬಿ ಜೀರ್ಣಕಾರಿ ಸಮಸ್ಯೆ. ಏಳನೇ ಪ್ರಶ್ನೆ, ಯಾವ ಹಣ್ಣು ಮೂತ್ರಪಿಂಡಗಳನ್ನು ಸ್ವಚ್ಛಗೊಳಿಸುತ್ತದೆ? ಎ ಕಲ್ಲಂಗಡಿ, ಬಿ ಪಪ್ಪಾಯಿ, ಸಿ ಬಾಳೆಹಣ್ಣು, ಡಿ ಡ್ರ್ಯಾಗನ್ ಹಣ್ಣು. ಉತ್ತರ ಎ ಕಲ್ಲಂಗಡಿ. ಎಂಟನೇ ಪ್ರಶ್ನೆ, ಯಾವ ಹಣ್ಣುಗಳು ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸುತ್ತದೆ? ಎ ಸೇಬು, ಬಿ ದ್ರಾಕ್ಷಿ, ಸಿ ಬಾಳೆಹಣ್ಣು, ಡಿ ದಾಳಿಂಬೆ. ಉತ್ತರ ಡಿ ದಾಳಿಂಬೆ. ಒಂಬತ್ತನೇ ಪ್ರಶ್ನೆ, ಒಂದು ಕಣ್ಣನ್ನು ತೆರೆದುಕೊಂಡು ನಿದ್ರಿಸುವ ಜೀವಿ ಯಾವುದು? ಎ ಡಾಲ್ಫಿನ್, ಬಿ ಪೆಂಗ್ವಿನ್, ಸಿ ಇಲಿ, ಡಿ ಬೆಕ್ಕು. ಉತ್ತರ ಎ ಡಾಲ್ಫಿನ್. ಹತ್ತನೇ ಪ್ರಶ್ನೆ, ಮಾನವನ ಜೀವನದ ಯಾವ ಭಾಗವು ಅಡಚಣೆ ಇಲ್ಲದೆ ಕಾರ್ಯನಿರ್ವಹಿಸುತ್ತದೆ? ಎ ಕಿಡ್ನಿ, ಬಿ ಶ್ವಾಸಕೋಶ, ಸಿ ಮೆದುಳು, ಡಿ ಹೃದಯ. ಉತ್ತರ ಡಿ ಹೃದಯ. ಹನ್ನೊಂದನೇ ಪ್ರಶ್ನೆ, ಕಾಗೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ? ಎ ಭೂತಾನ್, ಬಿ ಜಪಾನ್, ಸಿ ಬಾಂಗ್ಲಾದೇಶ್, ಡಿ ಶ್ರೀಲಂಕಾ. ಉತ್ತರ ಎ ಭೂತಾನ್. ಹನ್ನೆರಡನೇ ಪ್ರಶ್ನೆ, ಯಾವ ಹಣ್ಣನ್ನು ದೇವರ ಉಡುಗೊರೆ ಎಂದು ಕರೆಯಲಾಗುತ್ತದೆ? ಎ ಮಾವು, ಬಿ ಬ್ಲೂಬೆರಿ, ಸಿ ಅಂಜೂರ, ಡಿ ಬಾಳೆಹಣ್ಣು. ಉತ್ತರ ಎ ಮಾವು. 13ನೇ ಪ್ರಶ್ನೆ, ಯಾವ ಪ್ರಾಣಿಯು ನೀರಿನಲ್ಲಿ ವಾಸಿಸುತ್ತದೆ ಆದರೆ ಎಂದಿಗೂ ನೀರನ್ನು ಕುಡಿಯುವುದಿಲ್ಲ? ಎ ಮೀನು, ಬಿ ಆಮೆ, ಸಿ ಬಸವನ ಹುಳು, ಡಿ ಕಪ್ಪೆ. ಉತ್ತರ ಡಿ ಕಪ್ಪೆ. 14ನೇ ಪ್ರಶ್ನೆ, ನೆಗಡಿ ಮತ್ತು ಕೆಮ್ಮು ಬೇಗನೆ ಗುಣವಾಗಲು ನಿಂಬೆ ಜೊತೆಗೆ ಯಾವುದು ಉಪಯೋಗಕಾರಿ? ಎ ಸಕ್ಕರೆ, ಬಿ ಜೇನು, ಸಿ ಚಹಾ, ಡಿ ಲವಂಗ. ಉತ್ತರ ಬಿ ಜೇನು. 15ನೇ ಪ್ರಶ್ನೆ, ದೇಹದ ತೂಕ ಹಠಾತ್ ನಷ್ಟವು ಯಾವ ಪ್ರಮುಖ ಕಾಯಿಲೆಯ ಸಂಕೇತವಾಗಿದೆ? ಎ ಮಧುಮೇಹ, ಬಿ ಕ್ಯಾನ್ಸರ್, ಸಿ ಯಕೃತ್ತಿನ ಹಾನಿ, ಡಿ ಕಿಡ್ನಿ ಹಾನಿ. ಉತ್ತರ ಎ ಮಧುಮೇಹ. 16ನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಮೆದುಳಿಗೆ ಉಲ್ಲಾಸ ನೀಡುತ್ತದೆ? ಎ ಮೇಕೆ, ಬಿ ಹಸು, ಸಿ ಎಮ್ಮೆ, ಡಿ ಒಂಟೆ. ಉತ್ತರ ಬಿ ಹಸು.
17ನೇ ಪ್ರಶ್ನೆ, ಪ್ರತಿದಿನ ಯಾವ ಆಹಾರವು ಸಾವಿನ ಅಪಾಯವನ್ನು ಹೆಚ್ಚಿಸುತ್ತದೆ? ಎ ಸಕ್ಕರೆ, ಬಿ ಉಪ್ಪು, ಸಿ ಜೇನು, ಡಿ ಹಾಲು. ಉತ್ತರ ಬಿ ಉಪ್ಪು. 18ನೇ ಪ್ರಶ್ನೆ, ಒಂದು ತಿಮಿಂಗಲವು ಎಷ್ಟು ಸಮಯದವರೆಗೆ ನೀರಿನ ಅಡಿಯಲ್ಲಿ ಉಳಿಯಬಹುದು? ಎ 60 ನಿಮಿಷ, ಬಿ 40 ನಿಮಿಷ, ಸಿ 20 ನಿಮಿಷ, ಡಿ 30 ನಿಮಿಷ. ಉತ್ತರ ಎ 60 ನಿಮಿಷ. 19ನೇ ಪ್ರಶ್ನೆ, 10 ರೂಪಾಯಿ ನಾಣ್ಯವನ್ನು ತಯಾರಿಸಲು ಎಷ್ಟು ವೆಚ್ಚವಾಗುತ್ತದೆ? ಎ 1 ರೂಪಾಯಿ, ಬಿ 2 ರೂಪಾಯಿ, ಸಿ 3 ರೂಪಾಯಿ, ಡಿ 5 ರೂಪಾಯಿ. ಉತ್ತರ ಡಿ 5 ರೂಪಾಯಿ. 20ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣುಗಳು ತಿಂದರೆ ನಮ್ಮ ಮೂತ್ರಪಿಂಡಗಳು ಹಾನಿಗೊಳಗಾಗುತ್ತವೆ? ಎ ಅನಾನಸ್, ಬಿ ಸೇಬು, ಸಿ ಬಾಳೆಹಣ್ಣು, ಡಿ ಪಪ್ಪಾಯಿ. ಉತ್ತರ ಡಿ ಪಪ್ಪಾಯಿ. 21ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವ ಹಣ್ಣನ್ನು ತಿಂದರೆ ನಮ್ಮ ಮೂತ್ರಪಿಂಡಗಳಿಗೆ ಹಾನಿಯಾಗುವುದಿಲ್ಲ? ಎ ಅನಾನಸ್, ಬಿ ಸೇಬು, ಸಿ ಖರ್ಜೂರ, ಡಿ ಬಾಳೆಹಣ್ಣು. ಉತ್ತರ ಬಿ ಬಾಳೆಹಣ್ಣು. 22ನೇ ಪ್ರಶ್ನೆ, ಯಾವ ಚಹಾವು ಮಧುಮೇಹವನ್ನು ನಿಯಂತ್ರಣದಲ್ಲಿಡುತ್ತದೆ? ಎ ಪುದೀನ ಚಹಾ, ಬಿ ಲವಂಗ ಚಹಾ, ಸಿ ಶುಂಠಿ ಚಹಾ, ಡಿ ನಿಂಬೆ ಚಹಾ. ಉತ್ತರ ಡಿ ನಿಂಬೆ ಚಹಾ. 23ನೇ ಪ್ರಶ್ನೆ, ಭಾರತದಲ್ಲಿ ಯಾವ ಮೀನು ತುಂಬ ದುಬಾರಿಯಾಗಿದೆ? ಎ ಸಾಲ್ಮನ್, ಬಿ ರೋಹು, ಸಿ ಬಂಗುಡೆ, ಡಿ ಪುಲಸ ಮೀನು. ಉತ್ತರ ಡಿ ಪುಲಸ ಮೀನು. 24ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಪ್ರೋಟೀನ್ ಕೊರತೆ ಇದ್ದರೆ ಯಾವ ರೋಗ ಬರುವುದಿಲ್ಲ? ಎ ರಕ್ತಹೀನತೆ, ಬಿ ಮಧುಮೇಹ, ಸಿ ಮಲಬದ್ಧತೆ, ಡಿ ಹುಣ್ಣು. ಉತ್ತರ ಡಿ ಹುಣ್ಣು. 25ನೇ ಪ್ರಶ್ನೆ, ವಿಶ್ವದ ಅತ್ಯಂತ ಜನಪ್ರಿಯ ಹಣ್ಣು ಯಾವುದು? ಎ ಮಾವು, ಬಿ ಬಾಳೆಹಣ್ಣು, ಸಿ ಅವಕಾಡೋ, ಡಿ ಕಿತ್ತಾಳೆ. ಉತ್ತರ ಬಿ ಬಾಳೆಹಣ್ಣು. 26ನೇ ಪ್ರಶ್ನೆ, ಯಾವ ಹಣ್ಣು ಹೃದಯವನ್ನು ಸ್ವಚ್ಛಗೊಳಿಸುತ್ತದೆ? ಎ ಬೆರಿ, ಬಿ ಸೇಬು, ಸಿ ಕಿತ್ತಾಳೆ, ಡಿ ಬಾಳೆಹಣ್ಣು. ಉತ್ತರ ಮೇಲ್ನೇ ಎಲ್ಲವೂ. 27ನೇ ಪ್ರಶ್ನೆ, ನೈಸರ್ಗಿಕವಾಗಿ ದೃಷ್ಟಿಯನ್ನು ಯಾವುದು ಸುಧಾರಿಸುತ್ತದೆ? ಎ ಬೀಜಗಳು, ಬಿ ಅರಶಿಣ, ಸಿ ಮೆಂತ್ಯ, ಡಿ ನಿಂಬೆ. ಉತ್ತರ ಬಿ ಬೀಜಗಳು. 28ನೇ ಪ್ರಶ್ನೆ, ಯಾವ ತರಕಾರಿ ತಿಂದರೆ ದೇಹದ ರಕ್ತ ಕಲುಷಿತವಾಗುವುದಿಲ್ಲ? ಎ ಬಿಳಿ ಬದನೆ, ಬಿ ಮುಲ್ಲಂಗಿ, ಸಿ ಹೂಕೋಸು, ಡಿ ಸೋರೆಕಾಯಿ. ಉತ್ತರ ಡಿ ಸೋರೆಕಾಯಿ. 29ನೇ ಪ್ರಶ್ನೆ, ಸಿಂಹದ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ? ಎ 22, ಬಿ 26, ಸಿ 28, ಡಿ 32. ಉತ್ತರ ಬಿ 26. 30ನೇ ಪ್ರಶ್ನೆ, ಭಾರತದಲ್ಲಿ ಎಲ್ಲಿ ಇಲಿ ದೇವಾಲಯವಿದೆ? ಎ ಗುಜರಾತ್, ಬಿ ಕೇರಳ, ಸಿ ಮಹಾರಾಷ್ಟ್ರ, ಡಿ ರಾಜಸ್ಥಾನ್. ಉತ್ತರ ಡಿ ರಾಜಸ್ಥಾನ್.